highest drug consumption Karnataka. Drug trafficking ಕೂಡ ಕರ್ನಾಟಕ. ಈಗೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಅಡುಗೆ ಇವು ಕೂಡ ಮಾಡಿದ್ದಾರೆ. ಆದರೆ ಪೊಲೀಸರು ಭಯ ಇಲ್ಲ ಒಂದು, ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಅವ್ರು 24 ಗಂಟೆಯಲ್ಲಿ ಕೆಲವರೆಲ್ಲ ಬೇಯಿಸುತ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಕಾನೂನು ಇದೆ, ಅದನ್ನಾದ್ರೂ ಬಳಕೆ ಮಾಡ್ಕೊತಾರೆ. 1988ರ ಒಂದು ಕಾನೂನು, ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾರೆ. ಆ ಕಾನೂನು ಅಡಿಯಲ್ಲಿ 1 ವರ್ಷ ಮಿನಿಮಮ್ ಬೇಯಿಸುತ್ತಲ್ಲ, ಅದನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ. ಮತ್ತು ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಕಂಡು ಹಿಡಿತಾರೆ, ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ಸರ್ಕಾರ ಡ್ರಗ್ಸ್ ಕಂಟ್ರೋಲ್ ಮಾಡೋದ್ರಲ್ಲಾಗಲಿ, ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ, ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆಯವರೆಗೂ ಇವತ್ತು ಬಂದ್ಬಿಟ್ಟಿದೆ. ಇನ್ನೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾ ಇದೆ ವ್ಯಾಪಕವಾಗಿ. ಇದೇ ಥರ ಮುಂದುವರೆದ್ರೆ ಪಂಜಾಬ್ ಅದನ್ನು ಉಡ್ತಾ ಪಂಜಾಬ್ ಉಡ್ತಾ ಕರ್ನಾಟಕ. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರಗ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು. ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸದನ್ನು ತೊಗೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕಬೇಕು. ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು. ನಾನು ನಿನ್ನೆ ಆರ್ಟಿಕಲಲ್ಲಿ ನಾನು ಬರೆದಿದ್ದೀನಿ, ಏನು ಅಂತಂದರೆ ದ್ವೇಷ ಭಾಷಣ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ನ ಹಿಡಿಯುವಂಥದ್ದಕ್ಕೆ ಕಠಿಣವಾದ ಕಾನೂನು ಬೇಕಾಗಿದೆ. ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದ್ರು ಬಿಗಿ ಕಾನೂನು, ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನು ಇಲ್ಲ, ಕಳ್ಳಬಟ್ಟೆ ಮಾಡೋರಿಗೂ ಬಿಗಿ ಕಾನೂನು ಇಲ್ಲ. ಈ ರಾಜ್ಯ ಕಂಪ್ಲೀಟ್ ಆಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನೈತಿಕ ಚಟುವಟಿಕೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ. ಅತ್ಯಂತ ನಚ್ಚಿಗೇಡಿನ ಸಂಗತಿ. ಈ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ, ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ ಸರ್ಕಾರ ಅಂತ ಹೇಳ್ತೀವಿ.